ಹಲೋ, ಹೇಳಿ. ಮಲಗಿದ್ದೇನಮ್ಮ? ವಾ, ಎಲ್ಲಿ ಹೋಗ್ತಿದ್ದೀರಾ? ತುಮಕೂರಿಗ? ಹಾಂ. ಎಷ್ಟೊತ್ತಾದ್ರೂ ಮಲಗಿದ್ಯಾ? ಮಲ್ಕೊಂಡಿದ್ದೀನಿ. ಎಷ್ಟೊತ್ತಿಗೆ ಎದ್ದೇಳೋದು? ಯಾವಾಗ ಕಾಲ್ ಬಂತು ಅಂದ್ಬಿಟ್ಟು ಎದ್ದೆ, ಮತ್ತೆ ಕಟ್ಟಾಯ್ತು. ಮತ್ತೆ ಸುಮ್ಮನೆ ಮಲ್ಕೊಂಡೆ. ಆಮೇಲೆ ಸುಮ್ಮನೆ ಡೇಟ್ ಆನ್ ಮಾಡಿದೆ, ಮೆಸೇಜ್ ಬಂತು, ಸುಮ್ಮನೆ ಕಟ್ ಮಾಡ್ಕೊಂಡು. ರಾತ್ರಿ ಎಷ್ಟು ಗಂಟೆ ತನಕ ಚಾಟ್ ಮಾಡ್ತಿರ್ತೀಯ? ಗೊತ್ತಿಲ್ಲ, ಅದು ಅವತ್ತಿನ ಡೇ ಮೇಲೆ ಡಿಪೆಂಡ್ ಆಗುತ್ತೆ. ಸೋಮವಾರ ಹೆಂಗೆ, ಮಂಗಳವಾರ ಹೆಂಗೆ, ಬುಧವಾರ ಹೆಂಗೆ, ಗುರುವಾರ ಆ ಥರ ಎಲ್ಲ ಗೊತ್ತಾಗಲ್ಲ. ಮತ್ತೆ ಇನ್ಯಾವ ಥರ? ಸುಮ್ಮನೆ ಈಗ ಅಕಸ್ಮಾತ್ ವಿದ್ಯೆ ಬರಲಿಲ್ಲ ಅಂದ್ರೆ 10:30 ತನಕ ಚೆಕ್ ಮಾಡ್ತೀನಿ. ಓದೋದಿದ್ರೆ 2:30 ತನಕ ಚೆಕ್ ಮಾಡ್ತೀನಿ. ನಿನ್ನೆ ಎಷ್ಟು ಗಂಟೆ ತನಕ ಮಾಡಿದೆ? ನಿನ್ನೆ ನಿಮಗೆ ಗುಡ್ ನೈಟ್ ಹೇಳ್ಕೊಂಡೆ. ಎಷ್ಟೊತ್ತಲ್ಲಿ ಹೇಳಿದ್ಯಾ? ಗೊತ್ತಿಲ್ಲ. ಹೇಳಿರೋದು ಗೊತ್ತಿಲ್ವಾ? ಫ್ಯಾನ್ಸ್ಗಳು ತುಂಬ ಜಾಸ್ತಿ ಅದಕ್ಕೆ. ಅಷ್ಟೊಂದೇನಿಲ್ಲ, ಕಮ್ಮಿ ಇದ್ದಾರೆ. ನಾನು ನಿಜ ಹೇಳ್ಬೇಕು ಒಂದು ಪ್ರಶ್ನೆ ಕೇಳ್ತೀನಿ. ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ ಇದ್ರ ತನಕ? ಲೆಕ್ಕ ಹಾಕಿಲ್ಲ. ಎಷ್ಟು ಜನ ಅಂದಾಜು? ಅಂದಾಜಿಲ್ಲ, ಗೊತ್ತಿಲ್ಲ. ನಾನು 10th ಇಂದಾನೆ ಸ್ಟಾರ್ಟ್ ಮಾಡ್ಕೊಂಡು. ಏನು ಪೋಸ್ಟ್ ಬಾಕ್ಸ್ ಅನ್ಕೊಂಬಿಟ್ರ? ಅಯ್ಯ, ಬಸ್ ಸ್ಟಾಪ್ ಹತ್ರ, ಎಲ್ಲಿ ಕಾಲೇಜ್ ಅಂಗಡಿ ಇಟ್ಟಿರೋರು, ಕ್ಯಾಂಟೀನ್ ಅವರು, ಆಟೋ ಅಂಕಲ್, ಬಸ್ ಕಂಡಕ್ಟರ್ ಬೇಕಾಗಿ ಆಟೋ ಹೋಗಿದ್ದೀನಿ. ಕ್ಯಾಂಟೀನ್ ಅವನು ಬಿಟ್ಟಿಲ್ವಾ? ಅವ್ರಂತೂ ನೋಡ್ಬೇಕಾಗಿತ್ತು ಸೆಕೆಂಡ್ ಪಿ ಯು ಕ್ಯಾಂಟೀನ್ ಅವರು. ಬಂದ್ರೆ ಸಾಕು, ನಾನು ಏನ್ ಆರ್ಡರ್ ಮಾಡ್ತೀನಿ ಅಂತ ಗೊತ್ತಿರ್ತಿತ್ತಲ್ಲ ಅವ್ರಿಗೆ, ಬಂದ್ ಕೊಟ್ಬಿಡೋರು. ದುಡ್ಡು ಬೇಡ 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 ಮೇಡಮ್, ದುಡ್ಡು ಬೇಡ ಬೇಡ, ತಿನ್ನಿ. ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಚೆನ್ನಾಗಿ ತಿನ್ಸೋದಲ್ವಾ? ಇಲ್ಲ, ನಾವ್ ಹಂಗಿಲ್ಲ ಮ್ಯಾಮ್. ದುಡ್ಡು ಏನೇ ತಿಂದು ದುಡ್ಡು ಕೊಟ್ಬಿಡ್ತೀನಿ. ಫಸ್ಟ್ ಯಾರು ಪ್ರಪೋಸ್ ಮಾಡಿದ್ದು? ಫಸ್ಟ್ 7th ಅಲ್ಲಿ ಇದ್ದಾಗ ಮೈಸೂರಲ್ಲಿ ಜೆಎಸ್ಎಸ್ ಸ್ಕೂಲಲ್ಲಿ ಹೋಗ್ತಾ ಇದ್ದೆ. ಆಗ ನಮ್ಮ ಸೀನಿಯರ್ 7ನೇ ಕ್ಲಾಸ್ಗೆ ಶುರು ಹಚ್ಕೊಂಡ್ಬಿಟ್ಟಿದ್ರ? ಅವರೇ ಫಸ್ಟ್ ಮಾಡಿದ್ರು. ನಾನಂದ್ರೆ ಅದಕ್ಕೆ ಇಲ್ಲ ನಂಗೆ ಅದು ಏನು ಅಂತಾನೆ ಗೊತ್ತಿಲ್ಲ ಇವಾಗ. ಅದಕ್ಕೆ ಸುಮ್ಮನೆ ಹೋಗೋಣ ಅಂತ ಅಂದ್ಬಿಟ್ಟು ಕಳ್ಸಿದ್ದೆ. ಹೆಂಗಾಗಿರ್ಬೇಕು ಅವ್ನ ಮನ್ಸಿಗೆ? ಆಮೇಲೆ ಈಗ ಹೇಳ್ತಾರೆ, ಒಪ್ಕೊಳ್ಳು ಪ್ಲೀಸ್ ಕಣ ಅಂತ. ಅದಕ್ಕೆ ಹೋಗೋಣ ಸುಮ್ಮನೆ ಅಂತಂದ್ರೆ, ಅಣ್ಣ ಅಂದ್ಬಿಡಕಣ ಪ್ಲೀಸ್ ಅಂತ. ಅದೊಂದು ಟೆಕ್ನಿಕ್ ಇಟ್ಕೊಂಡಿದ್ದೀರಲ್ವಾ ಎಲ್ಲ ಹುಡುಗಿರು? ಏನು ಜಾಸ್ತಿ ಮಾತಾಡಿದ್ರೆ ಅಣ್ಣ ಅನ್ಬಿಡೋದು. ಲಾಸ್ಟ್ ಯಾರು ಮಾಡಿದ್ವ ಪ್ರಪೋಸ್? ಈಗ 2 days ಎಕ್ಸಾಮ್, ಇಂಗ್ಲಿಷ್ ಎಕ್ಸಾಮ್ ಬರೀತಿದ್ದೆ ಗೊತ್ತಾ. ಅವತ್ ನೈಟ್ ಇದ್ದಿದ್ದೆ ಅಲ್ಲ, ಅವ ನನ್ನ ಫ್ರೆಂಡ್ ಅವ ನಿನ್ನ ಮಲಗಿಲ್ವಾ ಅಂತ ಅಂದ್ಬಿಟ್ಟು, ಅದಕ್ಕೆ ಇಲ್ಲ ಓದ್ತಾ ಇದೀನಿ ಅಂತ. ಯಾವ್ದೋ ನಾನು ಪಿಕ್ ಹಾಕಿದ್ದೇನೆ, ಪ್ರೊಫೈಲ್ ಪಿಕ್, ಅದಾಕ್ಬಿಟ್ಟು ಹೇಳಿದ್ರು. ಅದೇ ಅಲ್ಲಿಗೆ ಸೆಂಡ್ ಮಾಡಿ, ಮೆಸೆಂಜರ್ ಸೆಂಡ್ ಮಾಡಿ, ಈ ಫೋಟೋ ನೋಡಿ ಇದೇನೋ ಫ್ರೆಶ್, ಅದು ಇದು ಮಣ್ಣು ಎಲ್ಲ ಆಗಿದೆ, ಏನೋ ಇಷ್ಟ ಆಗಿದ್ದೀರಾ ಅಂತ ಅಂದ್ಬಿಟ್ಟು ಪ್ರಪೋಸ್ ಮಾಡ್ದ. ಇಲ್ಲ ಅಂತ. ಈಗ ಒಂದು ಹುಡುಗ ಒಳ್ಳೆ ಹುಡುಗ ಅಂತ ಹೆಂಗೆ ಗೆಸ್ ಮಾಡ್ತೀಯ? 1 ನಿಮಿಷ ಬಂದೆ, ಇದೆ 10 ಗಂಟೆ ಮನ್ಸು ಇರ್ತೀರಾ? ಬಂದೆ ಒಂದೇ ಒಂದು ನಿಮಿಷ ಮಾತಾಡ್ತೀಯ? ನಿಮ್ಗೀಗ ಆಗಲ್ಲ ಮನೇಲಿ. ಅಲ್ಲ, ಒಂದೇ ಒಂದು ಪ್ರಶ್ನೆ ಕೇಳ್ಬೇಕಾ ಅಷ್ಟೇ? ನಾನು 10 ಗಂಟೆ ಮೇಲೆ ಕೇಳ್ತೀನಿ. ಇವಾಗ ನಾನು ಯಾರು ಅನ್ಕೊಂಡು ಮಾತಾಡ್ತಾ ಇದ್ದೀನಿ? ಫ್ರೆಂಡ್. ಯಾವ ಫ್ರೆಂಡ್ ಹೇಳು? ಇದು ಫ್ರೆಂಡ್. ಹೆಸರು ಫ್ರೆಂಡ್ಗೆ? ಅಭಿನಾ? ಅದೇನೋ ತುಮಕೂರು ಅಂತ ಹೇಳ್ದಲ್ಲ, ನಾನು ಯಾವಾಗ ಹೇಳಿದ್ದೆ ತುಮಕೂರು ಹೋಗ್ತೀನಿ ಅಂತ? ನೀವೇ ಹೇಳಿದ್ರೆ ತುಮಕೂರು ಅಂತ ಸೆಂಡ್ ಮಾಡಿದ್ರೆ ನೋಡಿ, ಅಲ್ಲಿ ಚಾಟಿಂಗ್ ಎಲ್ಲ ಇದೆ. ಹೌದಾ? ತುಮಕೂರು ಅಂತ ಕೇಳಿದ್ಕೆನೆ ತುಮಕೂರ್ಗೆ ಹೋಗ್ತಿದ್ದೀರಲ್ಲ ಯಾಕೆ ಅಂತಂದೆ. ಅಲ್ಲ, ನಂಗೆ ನಾಯಕ ಚೇತ ಮೈಸೂರಿನ ತುಮಕೂರ್ಗೆ ಹೋಗಕ್ಕೆ. ನಿವೇದಿತಾ, ಆಕ್ಚುಲಿ ನಿನ್ ಜೊತೆ ಇಷ್ಟೊತ್ತು ಮಾತಾಡಿದ್ದು ಇದು RJ ಸುನಿಲ್ ಅಂತ 93.4 Red FM. ಏನ್ ಆಟಾಡ್ತಾನ್ರಿ ನನ್ ಮಗ, ಅವ್ನ ಮುಖ ನೋಡ್ಬೇಕ್ರಿ ಒಂದ್ಸಲ. ಒಂದು ಮಾತು ಹೇಳ, ನೀವು ಫೋನ್ ರಿಸೀವ್ ಮಾಡ್ತಿರಲ್ಲ ಹುಡುಗಿರು, ಯಾರು, ನಿಮ್ಮ ಹೆಸರು ಏನು ಅಂತ ತಿಳ್ಕೊಂಡು ಆಮೇಲೆ ಮಾತಾಡಿ ಆಯ್ತಾ?